ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿಯಲ್ಲಿ ಹೇಗೆ ಬಣಗಳ ಬಡಿದಾಟಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯ ಹಾಡಿದ್ರಲ್ಲ ಬಿಜೆಪಿ ಹೈಕಮಾಂಡ್. ಹೇಗಂದ್ರೆ ಬಿಜೆಪಿಯ ವಿರುದ್ಧ ಮಾತನಾಡ್ತಿದ್ದಂತ ಅಥವಾ ಬಿಜೆಪಿಯ ಈ ಒಂದು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಂತ ಯತ್ನಾಳ್ ಅವರನ್ನ ಸಾರಾಸಗಟವಾಗಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರು. ಇದು ಒಂದ್ ಕಡೆ ಒಂದು ಶಾಕಿಂಗ್ ನ್ಯೂಸ್ ಆದ್ರೆ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಂತಿದೆ. ಕಾಂಗ್ರೆಸ್ನಲ್ಲಿ ಕೂಡ ಬಣಗಳ ಬಡಿದಾಟ ಈಗ ತಾರಕಕ್ಕೇರ್ಬಿಟ್ಟಿದೆ. ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಒಂದು ಬಣವನ್ನು ಇಟ್ಕೊಂಡ್ರೆ, ಸಿದ್ದರಾಮಯ್ಯನವರು ಮತ್ತೊಂದು ಬಣವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಎರಡು ಬಣಗಳ ಬಡಿದಾಟ, ಕಚ್ಚಾಟ ಪರೋಕ್ಷವಾಗಿ ಬಿಜೆಪಿಗೆ ಲಾಭವಾಗುವಂತ ಎಲ್ಲಾ ಸೂಚನೆ ಕೂಡ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನೇರವಾಗಿ ಈ ಬಣಗಳ ಬಡಿದಾಟಕ್ಕೆ ಎಂಟ್ರಿ ಕೊಟ್ಟಂತ ಎಐಸಿಸಿ ಅಧ್ಯಕ್ಷರಾದಂತ ಮತ್ತು ಕರ್ನಾಟಕದ ದೊಡ್ಡ ಮೇಧಾವಿಯಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಳೆದ ಕೆಲ ದಿನಗಳ ಹಿಂದೆ ಆರೋಗ್ಯವನ್ನು ವಿಚಾರಿಸುವ ನೆಪದಲ್ಲಿ ಮುಖ್ಯಮಂತ್ರಿ ಅವರ ನಿವಾಸಕ್ಕೆ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಣೆ ಮಾಡಿದ್ರು. ಜೊತೆಗೆ ಅಲ್ಲಿ 3-4 ಚರ್ಚೆ ಕೂಡ ಆಯಿತು. ಯಾಕಂದ್ರೆ ಅವಾಗ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತು. ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡದಾಗಿ ಸದ್ದಿ ಮಾಡ್ತಾ ಇತ್ತು. ಜೊತೆಗೆ ರನ್ಯಾ ಅವರ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕೂಡ ದೊಡ್ಡ ಸದ್ದು ಮಾಡ್ತು. ಅದಾದ ನಂತರ ಈ ಬಣಗಳ ಬಡಿದಾಟ, ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು, ಸಿಎಂ ಬದಲಾವಣೆ ಆಗ್ತಾರೆ, ಹೀಗೆ ಅನೇಕ ಗೊಂದಲಗಳು ಕೂಡ ಇದ್ವು. ಇವೆಲ್ಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲವೊಂದು ವಿಷಯವನ್ನ ಮಾತನಾಡಿ ಕೆಲವೊಂದಕ್ಕೆ ಫೈನಲ್ ಮಾಡಿ ಹೋಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಇತ್ತು. ಆ ಮಾಹಿತಿಯ ಮೇರೆಗೆ ಒಂದು ಬಣ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ತಾನಾಗಬೇಕು ಎನ್ನುವ ಬಣದ ಅಥವಾ ಆಶೆಯೊಂದಿಗೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋದ್ರು ಮತ್ತು ತನ್ನ ಸುದೀರ್ಘವಾದ ರಿಪೋರ್ಟ್ ಅನ್ನ, ಅದು ಪಕ್ಷದಲ್ಲಿ ಆಂತರಿಕವಾಗಿ ನಡೀತದಂತ ಅನೇಕ ವಿಷಯ ಆಗಿರ್ಬೋದು, ಅಂದ್ರೆ ಅದು ರನ್ಯಾ ಅವರ ಗೋಲ್ಡ್ ಕೇಸ್ ಆಗಿರ್ಬೋದು, ಹನಿ ಟ್ರ್ಯಾಪ್ ಪ್ರಕರಣ ಆಗಿರ್ಬೋದು, ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಒಂದು ರಾಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದ್ರೆ ಸಂವಿಧಾನ ಬದಲಾಗುತ್ತೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ನೊಂದಿಗೆ ಹೈಕಮಾಂಡ್ಗೆ ದೂರ ಸಲ್ಲಿಸಿ ರಾಜ್ಯದಲ್ಲಿ ಹೀಗೀಗ ಆಗ್ತಿದೆ ನೀವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಯಾರೋ ಒಬ್ಬ ಒಂದು ನಿಮಗೆ ವ್ಯವಹಾರಿಕವಾಗಿ ಹೆಲ್ಪ್ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಅವನನ್ನೇ ನೀವು ಮುಂದುವರಿಸಿದ್ರೆ, ಅವನನ್ನೇ ನೀವು ದೊಡ್ಡ ಸ್ಥಾನದಲ್ಲಿ ಕೂರಿಸಿದ್ರೆ ಕಾಂಗ್ರೆಸ್ 2-4 ಬಣವಾಗಿ ಹೋಗುತ್ತೆ ಎನ್ನುವ ಒಂದು ಸೂಕ್ಷ್ಮವಾದ ಸಂಗತಿಯನ್ನ ಹೈಕಮಾಂಡ್ ಮುಂದೆ ಇಟ್ಟು ಮತ್ತು ವಾಪಸ್ಸಾಗಿದ್ರು. ಅದಾದ ನಂತರ ಕೂಡ ಸತೀಶ್ ಜಾರಕಿಹೊಳಿ ಹೇಳಿದಷ್ಟೇ, ನಾನು ಕೂಡ ಸಿಎಂ ಆಗ್ತೇನೆ, ನಾನು ಕೂಡ ಕೆಪಿಸಿ ಅಧ್ಯಕ್ಷನಾಗ್ತೇನೆ, ಅದು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಎನ್ನುವ ಹೇಳಿಕೆಯನ್ನು ಅಥವಾ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಕೆಪಿಸಿ ಅಧ್ಯಕ್ಷರು ತಾನಾಗಲೇಬೇಕೆನ್ನುವ ಹಠ ತೊಟ್ಟಿರುವಂತ ಸತೀಶ್ ಜಾರಕಿಹೊಳಿ ಅವರು ಅನೇಕ ಮಸಲತ್ತುಗಳನ್ನು ಹೇಳಿದ್ರು. ಅಂದ್ರೆ ನನ್ನ ಜೊತೆ ಅನೇಕ ಶಾಸಕರಿದ್ದಾರೆ, ಅನೇಕ ಲಿಂಗಾಯತ ಎಂಎಲ್ಎಗಳಿದ್ದಾರೆ, ಹಾಗಾಗಿ ನನ್ನ ಹತ್ರ ಸರಿಸುಮಾರು 70-80 ಎಂಎಲ್ಎಗಳು ನನ್ನನ್ನು ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ನನಗೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಹೈಕಮಾಂಡ್ಗೆ ತನ್ನ ಸುದೀರ್ಘವಾದ ವರದಿಯನ್ನು ಕೊಟ್ಟಿದ್ರು. ಆದ್ರೆ ಹೈಕಮಾಂಡ್ ಒಂದ್ ಕಡೆ ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಅಳಿದು ತೂಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ಲಿಂಗಾಯತ ಅಸ್ತ್ರ ತುಂಬಾ ವರ್ಕೌಟ್ ಆಗ್ತಿದೆ. ಯಾಕಂದ್ರೆ ಅಲ್ಲಿ ಲಿಂಗಾಯತ ಮುಖಂಡರಾದಂತ ಬಿ ಎಸ್ ಯಡಿಯೂರಪ್ಪನವರು ಸಾಥ್ ಕೊಡ್ತಾ ಇದ್ದಾರೆ. ಅವರ ಮಗನಾದಂತ ವಿಜಯೇಂದ್ರ ಅವರು ಈಗ ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಒಂದು ವೇಳೆ ನಮ್ಮ ಪಕ್ಷದಲ್ಲೂ ಕೂಡ ಲಿಂಗಾಯತ ಮುಖಂಡನನ್ನ ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಆ ವೋಟ್ ಬ್ಯಾಂಕ್ ಅನ್ನು ಸೆಳೆಯಬಹುದು ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಕೂಡ ಲೆಕ್ಕಾಚಾರ ಮಾಡ್ತಾ ಇದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರನ್ನ ನಾವು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಮತ್ತೊಂದು ಬಣ ಹುಟ್ಕೊಳ್ತಲ್ಲ, ಮತ್ತೊಂದು ಬಣ ಇದೆಯಲ್ಲ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಮತ್ತೆ ಈ ಬಣಗಳ ಬಡಿದಾಟ ಮತ್ತೆ ಹಾಗೆ ಪ್ಯಾರಲ್ ಆಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ಎರಡೂ ಬಣಕ್ಕೂ ಒಪ್ಪುವಂತ ಒಬ್ಬ ನಾಯಕನನ್ನ, ಅದರಲ್ಲೂ ಲಿಂಗಾಯತ ನಾಯಕನನ್ನ ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಹೈಕಮಾಂಡ್ ದೊಡ್ಡದಾದ ಯೋಚನೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಎಂ.ಬಿ. ಪಾಟೀಲ್ ಅವರು ಕೂಡ ಅವರ ಹೆಸರು ಬರುತ್ತೆ. ಎಂ.ಬಿ. ಪಾಟೀಲ್ ಅವರು ಲಿಂಗಾಯತ ಮುಖಂಡರಾಗಿರ್ತಾರೆ. ಆದ್ರೆ ಎಂ.ಬಿ. ಪಾಟೀಲ್ ಅವರಿಗೆ ಇರುವಂತ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಅದು ಎಂ.ಬಿ. ಪಾಟೀಲ್ ಅವರು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಆಗಾಗ ಪರೋಕ್ಷವಾದ ವಿರೋಧವಾದ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಎಂ.ಬಿ. ಪಾಟೀಲ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅದು ಕೂಡ ಅಂದ್ರೆ ಸತೀಶ್ ಜಾರಕಿಹೊಳಿ ಹೇಗೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಇರ್ತಾರಲ್ಲ, ಹಾಗೆ ಎಂ.ಬಿ. ಪಾಟೀಲ್ ಅವರು ಮಾತಾಡಿದ್ರು ಕೂಡ ಎಂ.ಬಿ. ಪಾಟೀಲ್ ಅವರ ಕೆಪಿಸಿಸಿ ಅಧ್ಯಕ್ಷರು ಮಾಡಿದ್ರು ಕೂಡ ಅದು ಮತ್ತೊಂದು ಬಣಕ್ಕೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಮತ್ತೆ ಬೇಸರಾಗುತ್ತೆ. ಅವರು ಮತ್ತೊಂದು ಬಣವನ್ನು ಕಟ್ಕೊಂಡು ಮತ್ತೆ ಮುಗಿಬೀಳ್ತಾರೆ. ಹಾಗಾಗಿ ಅಂದ್ರೆ ಒಂದು ಡಿ.ಕೆ. ಶಿವಕುಮಾರ್ ಅವರ ಬಣ ಮತ್ತು ಸಿಎಂ ಆಪ್ತ ಬಣಕ್ಕೂ ಸೇರುವಂತ ಒಪ್ಪಿಗೆ ಆಗುವಂತ ಒಬ್ಬ ಲಿಂಗಾಯತ ಮುಖಂಡರನ್ನ ಹುಡುಕೋ ದೃಷ್ಟಿಯಲ್ಲಿ ಹೈಕಮಾಂಡ್ ದೊಡ್ಡ ಪ್ಲಾನ್ ಹಾಕೊಂಡಿತ್ತು. ಆ ನಿಟ್ಟಿನಲ್ಲಿ ಸಿಕ್ಕಂತ ಖರ್ಗೆ ಅವರಿಗೂ ಸಮ್ಮತವಾದಂತ ವ್ಯಕ್ತಿ ಅಂದ್ರೆ ಅದು ಈಶ್ವರ್ ಖಂಡ್ರೆ ಅವರು. ಹಾಗಾಗಿ ಈಶ್ವರ್ ಖಂಡ್ರೆ ಅವರನ್ನೇ ಕೆಪಿಸಿಸಿ ಅಧ್ಯಕ್ಷನಾಗಿ ಮಾಡುವಂತ ಎಲ್ಲಾ ಸೂಚನೆ ಈಗ ಹೈಕಮಾಂಡ್ ಮುಂದಿದೆ. ಯಾಕಂದ್ರೆ ಅವರು ಕೂಡ ವೆಲ್ ಎಜುಕೇಟೆಡ್ ಆಗಿರ್ತಾರೆ, ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ. ಹಾಗಾಗಿ ಅವರು ಕೂಡ ದೊಡ್ಡದಂತ ಸಚಿವ ಸ್ಥಾನವನ್ನು ಹೊಂದಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಉತ್ತರ ಕರ್ನಾಟಕಕ್ಕೆ ಲಿಂಗಾಯತ ಕಮ್ಯುನಿಟಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು. ಅದರಲ್ಲೂ ಕೂಡ ಎರಡೂ ಬಣಗಳಿಗೆ ಸರಿಸಮನಾಗುವಂತ, ಎರಡು ಬಣಗಳಿಗೆ ಒಪ್ಪಿಗೆ ಇರುವಂತ ಒಬ್ಬ ವ್ಯಕ್ತಿ ಅದು ಯಾರಂದ್ರೆ ಈಶ್ವರ್ ಖಂಡ್ರೆ ಅವರು. ಹಾಗಾಗಿ ಖರ್ಗೆ ಅವರು ನೇರವಾಗಿ ಫೋನ್ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ಈಶ್ವರ್ ಖಂಡ್ರೆ ಅವರನ್ನ ಡೆಲ್ಲಿ ಕರೆಸಿಕೊಂಡಿದೆ. ಈಶ್ವರ್ ಖಂಡ್ರೆ ಅವರು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗ್ತದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸುವುದು
ಅಷ್ಟು ಸುಲಭವಲ್ಲ. ಯಾಕಂದ್ರೆ ಇಲ್ಲಿರುವಂತ ಎಲ್ಲರೂ ಕೂಡ ವಯಸ್ಸಲ್ಲಿ ಕೂಡ ದೊಡ್ಡವರಾಗಿರ್ತಾರೆ ಮತ್ತು ಘಟಾನುಘಟಿಗಳಿರ್ತಾರೆ. ನೀವು ಬಿಜೆಪಿಯಲ್ಲಿ, ಯಾಕಂದ್ರೆ ಬಿಜೆಪಿಯ ಅನೇಕ ಹಿರಿಯ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ಲ, ಅನೇಕ ಹಿರಿಯರನ್ನ ಮೂಲಿಗುಂಪು ಮಾಡಿದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಹಾಗಲ್ಲ. 95 ವರ್ಷ ಆಗಿರುವಂತ ಶಾಮನೂರು ಶಿವಶಂಕರಪ್ಪನವರಿಗೂ ಕೂಡ ಟಿಕೆಟ್ ಕೊಟ್ಟು MLA ಆಗಿ ಗೆಲ್ಲಿಸಿದೆ. ಹಾಗಾಗಿ ಎಲ್ಲರನ್ನು ಸಂಭಾಳಿಸಿಕೊಂಡು, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಇರ್ತಾರೆ, ಒಂದ್ ಕಡೆ DK ಶಿವಕುಮಾರ್ ಅವರು ಇರ್ತಾರೆ, ಒಂದ್ ಕಡೆ ಈ CM ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ KN ರಾಜಣ್ಣ ಆಗಿರ್ಬೋದು, HC ಮಾಧವಪ್ಪ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, ಈಗ ಅನೇಕ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಎಲ್ಲರನ್ನೂ ಕೂಡ ಸಮಾಧಾನವಾಗಿ ಒಂದು ಪ್ಯಾರಲಲ್ ಸಮಾನಾಂತರ ರೇಖೆಯಲ್ಲಿ ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್ ಆಗಿದೆ. ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಖರ್ಗೆ ಅವರು ದೊಡ್ಡ ಪ್ಲಾನ್ ಮಾಡಿ ಒಂದು ಲಿಂಗಾಯತ ಮುಖಂಡನನ್ನ, ಅಂದ್ರೆ ಬಿಜೆಪಿಯ ಓಟನ್ನ ಸೆಳೆಯುವ ಸಲುವಾಗಿ ಒಂದು ಲಿಂಗಾಯತ ಮುಖಂಡನನ್ನ ನಾವು ಅಧ್ಯಕ್ಷನಾಗಿ ಕೂರಿಸಬೇಕು. ಜೊತೆಗೆ ಅವರಿಗೆ ಇರಬೇಕಾದಂತ ಒಂದು ದೊಡ್ಡ ಒಂದು ಅರ್ಹತೆ ಅಂದ್ರೆ ಅದು ಎರಡೂ ಬಣವನ್ನ ಸರಿಸಮಾನಾಂತರವಾಗಿ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಎನ್ನುವ ದೃಷ್ಟಿಯಲ್ಲಿ ಹೈಕಮಾಂಡ್ ಅಂದ್ರೆ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಹೀಗೆ ಅನೇಕರು ಈ ಪ್ಲಾನ್ ಅನ್ನು ಹಾಕೊಂಡು ಈಶ್ವರ್ ಖಂಡ್ರೆ ಅವರಿಗೆ ದೊಡ್ಡ ಆಫರ್ ಅನ್ನು ಕೊಟ್ಟಿದ್ದಾರೆ. ಆದರೆ ಈಶ್ವರ್ ಖಂಡ್ರೆ ಅವರು ತಮ್ಮ ಸಚಿವ ಸ್ಥಾನವನ್ನು ಬಿಟ್ಟು ರಾಜ್ಯಾಧ್ಯಕ್ಷ ಎನ್ನುವಂತ ದೊಡ್ಡ ಈ ಹುದ್ದೆಗೆ ಒಪ್ಕೊಳ್ತಾರ ಅಥವಾ ದೊಡ್ಡ ಟಾಸ್ಕ್ ಇರುವಂತ ಹುದ್ದೆಯನ್ನು ಒಪ್ಕೊಳ್ತಾರ ಎನ್ನುವುದು ಈಗ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಹೊಂದೋದು ಅತ್ಯಂತ ಕಠಿಣವಾದ ಕೆಲಸ. ಎಲ್ಲರನ್ನೂ ಸಮಾನವಾಗಿ ತಗೊಂಡು ಹೋಗ್ಬೇಕು. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಇರ್ತಾರೆ, ಒಂದ್ ಕಡೆ DK ಶಿವಕುಮಾರ್ ಅವರು ಇರ್ತಾರೆ. ಹೀಗಾಗಿ ಎಲ್ಲವನ್ನ ಅಳೆದು ತೂಗಿ ಈಗ ಈಶ್ವರ್ ಖಂಡ್ರೆ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನ ಹೈಕಮಾಂಡ್ ಇಂದ ನಡೀತಾ ಇದೆ. ಹೈಕಮಾಂಡ್ ಹೇಳಿದ್ರೆ ಈಶ್ವರ್ ಖಂಡ್ರೆ ಅವರು ಒಪ್ಪಬಹುದು. ಆದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಒಂದು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಈಶ್ವರ್ ಖಂಡ್ರೆ ಅವರಲ್ಲಿ ಇದೆಯಾ, ಅಥವಾ ಅವರು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಮೇಲೆ ಅದು ತಂತಾನಾಗಿ ಬರುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಏನೇ ಆಗಲಿ, ಪದೇ ಸತೀಶ್ ಜಾರಕಿಹೊಳಿ ಅವರೇ KPCC ಅಧ್ಯಕ್ಷರಾಗಬೇಕು ಎನ್ನುವಂತ ಒಂದು ಲಾಬಿ ಮಾಡ್ತಿದ್ದ ಸಿದ್ದರಾಮಯ್ಯನವರಿಗೆ ಈ ಘಟನೆಯಿಂದ ಅಥವಾ ಈ ಮೂಮೆಂಟ್ ನಿಂದ ಸ್ವಲ್ಪವಾದ್ರೂ ಹಿನ್ನಡೆ ಆಗುತ್ತೆ. ಈ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರೇ KPCC ಅಧ್ಯಕ್ಷರಾಗಬೇಕು ಎನ್ನುವ ಪಣವನ್ನ ತೊಟ್ಟಿದ್ದಂತ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ಕೊಟ್ಟಂತ ಈ ಸಂದೇಶ ಇದಂದ್ರೆ, ನೀವು ಲಿಂಗಾಯತ ಮುಖಂಡನೇ ನಾವು KPCC ಅಧ್ಯಕ್ಷರಾಗಿ ಮಾಡಬೇಕು, ಜೊತೆಗೆ ಈ ಎರಡು ಬಣಗಳನ್ನ ಸರಿದೂಗಿಸುವಂತ ಒಬ್ಬ ನಾಯಕ KPCC ಸ್ಥಾನದ ಅಧ್ಯಕ್ಷನಾಗಬೇಕು ಎನ್ನುವ ಒಂದು ನಿರ್ಧಾರ ಇದೆಯಲ್ಲ, ಖರ್ಗೆ ಅವರ ನಿರ್ಧಾರ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಎದುರಾಗುವಂತೆ ಮಾಡಿದೆ. ಮತ್ತು ತಮ್ಮ ಆಪ್ತ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾಗುವುದಿಲ್ಲ ಎನ್ನುವಂತ ಒಂದು ಕರು ಕೂಡ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇದೆ. ಏನೇ ಆಗಲಿ, ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ತನಗೆ KPCC ಅಧ್ಯಕ್ಷ ಸ್ಥಾನ ಬೇಕೇ ಬೇಕು ಎನ್ನುವ ಪಟ್ಟನ್ನು ಹಿಡಿದಿದ್ದಾರೆ. ಮತ್ತೊಂದು ಕಡೆ ತನಗೆ ಕೊಟ್ಟರೂ ತಗೊಳ್ತಾನೆ, ಕೊಡ್ಲಿಲ್ಲ ಅಂದ್ರೆ ಬೇಜಾರಲ್ಲ ಎನ್ನುವ ದೃಷ್ಟಿಯಲ್ಲಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಹೈಕಮಾಂಡ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನೀವು ಕೊಟ್ರೆ ನಾ ಅದನ್ನ ಬೇಡ ಅನ್ನಲ್ಲ, ಆದ್ರೆ ಅದಕ್ಕಾಗಿ ನಾನು ಲಾಬಿ ಮಾಡುವುದಿಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಕೂಡ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಏನೇ ಆಗಲಿ, ಖರ್ಗೆ ಅವರು ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರೆ, ಒಮ್ಮೆ ಈಶ್ವರ್ ಖಂಡ್ರೆ ಅವರನ್ನ ಒಪ್ಪಿಸಿದ್ರೆ, ಈಶ್ವರ್ ಖಂಡ್ರೆ ಅವರು ಮುಂಬರುವ ದಿನಗಳಲ್ಲಿ KPCC ಅಧ್ಯಕ್ಷರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಕಳೆದ ತಿಂಗಳಷ್ಟೇ ಯುಗಾದಿಯ ಹೊತ್ತಿಗೆ ನಾನು KPCC ಅಧ್ಯಕ್ಷ ಸ್ಥಾನಕ್ಕೆ ರಿಜೈನ್ ಮಾಡ್ತೇನೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ಸ್ವತಃ DK ಶಿವಕುಮಾರ್ ಅವರು ಕೊಟ್ಟಿದ್ರು. ಈ ಎಲ್ಲ ಹಿನ್ನೆಲೆಯನ್ನ ನೋಡೋದಾದ್ರೆ ಇದೀಗ KPCC ಅಧ್ಯಕ್ಷರ ಬದಲಾವಣೆ ಆಗುವುದಂತೂ ಕೇವಲ 1 ರಿಂದ 2 ವಾರದ ಒಳಗಾಗಿ ಫೈನಲ್ ಆಗತ್ತೆ. ಆದ್ರೆ ಈಶ್ವರ್ ಖಂಡ್ರೆ ಅವರು ಆಗ್ತಾರ ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರ, ಈ ಇಬ್ಬರಲ್ಲಿ ಒಬ್ಬರು ಕರ್ನಾಟಕ ಪ್ರಾದೇಶಿಕ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಮುಖಾಂತರ ಒಂದು ವೇಳೆ ಈಶ್ವರ್ ಖಂಡ್ರೆ ಅವರು KPCC ಅಧ್ಯಕ್ಷರಾದರೆ ಆ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.